ವಿದ್ಯಾರ್ಥಿಗಳೇ ಮಾಡ್ರಿ ಇದನ್ನ. ಈಗ ವಿಡಿಯೋ ಮ್ಯೂಟ್ ಮಾಡ್ರಿ. ಮ್ಯೂಟ್ ತೆಗೆದ್ರಿ ಅಂದ್ರೆ ನಾ ಬಂದು ತಿಳಿಸ್ತೀನಿ. ನೀವು ಮಾಡೋದಾಯ್ತು ಅಂದ್ರೆ ನೀವು ವಿಡಿಯೋ ಆನ್ ಮಾಡ್ರಿ. ಎಲ್ಲರೂ ಓಪನ್ ಮಾಡ್ರಿ, ನೋಡ್ರಿ. ನಾ ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ಏನು ಮಾಡ್ಬೇಕಂದ್ರೆ ಇದು ಸಮ ಬೆಲೆಯ ಮಾರಾಟದ ಬೆಲೆ, ಸಮಬೆಲೆಗೆ ಮಾರಾಟದ ಬೆಲೆ, ಮಾರಾಟ ಬೆಲೆ ಒಳಗೆ ಇದು ಸಮಬೆಲೆ ಅಂತಾರೆ. ಸಮಬೆಲೆ ಹಂಗಂದ್ರೆ ಮೊದಲು ಕೊಂಡ ಬೆಲೆ ತಕ್ಕೋಬೇಕು. ಎಷ್ಟು? 15 ಮೇಜುಗಳ ಕೊಂಡ ಬೆಲೆ ತಕ್ಕೋಬೇಕು, 20 ಕುರ್ಚಿಗಳ ಬೆಲೆ ಕೊಂಡ ಬೆಲೆ ತಕ್ಕೋಬೇಕು. ಆಮೇಲೆ ಅದರಾಗ ಖರ್ಚು ಕೂಡಿಸ್ಬೇಕು. ಅಂದ್ರೆ ಏನು ಬರ್ತದೆ? ಒಟ್ಟು ಕೊಂಡ ಬೆಲೆ ಬರ್ತದೆ. ಆ ಒಟ್ಟು ಕೊಂಡ ಬೆಲೆದಾಗ ಏನೇನು ಬರ್ತದಂದ್ರೆ 15 ಮೇಜುಗಳ ಬೆಲೆ ಮತ್ತು 20 ಕುರ್ಚಿಗಳ ಬೆಲೆ ಮತ್ತು ಸಾಗಿಸುವ ಖರ್ಚು, ರಿಪೇರಿ ಖರ್ಚು ಎಲ್ಲ ಒಟ್ಟು ಕೊಂಡ ಬೆಲೆದಾಗ ನೀವು ಕೂಡಿಸ್ಬೇಕು. ಕೂಡಿಸಿದಿಂದ ಆಮೇಲೆ ಮಾರಾಟದ ಬೆಲೆ ಕಂಡುಹಿಡಿಬೇಕು. ನಾ ಹೆಂಗೆ ತಿಳಿಸ್ನು ಲಕ್ಷ ಕೊಟ್ಟು ನೋಡಿ. ಇಲ್ಲಿ ಕೊಂಡ ಬೆಲೆ ತಕ್ಕೋಬೇಕು. ಯಾವ್ದು? 15 ಮೇಜುಗಳ 15 ಮೇಜುಗಳ ಕೊಂಡ ಬೆಲೆ ಬರೋಬರಿ. ಕೊಂಡ ಬೆಲೆ ಬರೋಬರಿ ಎಷ್ಟಕ್ಕೊಂದು? 500 ಉಂಡ್ಲೆ 15 ಮೇಜುಗಳು ಬರೋಬರಿ 7,500 ರೂಪಾಯಿ. ನೋಡಿ, ಇಲ್ಲಿ ಒಂದೇ, ಇಲ್ಲಿಟ್ರು ಒಂದೇ, 7,500 ರೂಪಾಯಿ. ಇನ್ನೇನು ತಗೋಬೇಕು? 20 ಕುರ್ಚಿಗಳ ಕೊಂಡ ಬೆಲೆ ತಗೋಬೇಕೀಗ ನೀವು. 20 ಕುರ್ಚಿಗಳ ಕೊಂಡ ಬೆಲೆ, 20 ಕುರ್ಚಿಗಳ ಕೊಂಡ ಬೆಲೆ ಬರೋಬ್ಬರಿ. ಕೊಂಡ ಬೆಲೆ ಬರೋಬ್ಬರಿ ಎಷ್ಟದ? 300 ರೂಪಾಯಿಗೊಂದು. 300 ರೂಪಾಯಿಗೊಂದು 20 ಕುರ್ಚಿಗಳ ಕೊಂಡ ಬೆಲೆ ಎಷ್ಟಾಗ್ತದ? 6,000 ರೂಪಾಯಿ ಆಗ್ತದೆ. ಈಗ 6,000 ರೂಪಾಯಿ ಒಟ್ಟು ಖರ್ಚು ಇಲ್ಲೇ ಬರ್ಕೋರಿ. ಒಟ್ಟು ಸಾಗಿಸುವ ಖರ್ಚು ಇದು ಒಟ್ಟು ಖರ್ಚಲ್ಲ, ಸಾಗಿಸುವ ಖರ್ಚು ಸಾಗಿಸುವ ಖರ್ಚು ಎಷ್ಟು? 40 ರೂಪಾಯಿ. ಈಗ ಏನಾಗ್ತದ? ಒಟ್ಟು ಕೊಂಡ ಬೆಲೆ ತಕ್ಕೋಬೇಕು. ಒಟ್ಟು ಕೊಂಡ ಬೆಲೆದಾಗ ಏನು ಬರ್ತದಪ್ಪ ಅಂದ್ರೆ 15 ಮೇಜುಗಳ ಕೊಂಡ ಬೆಲೆ ಬರ್ತದ, 20 ಕುರ್ಚಿಗಳ ಕೊಂಡ ಬೆಲೆ ಬರ್ತದ, ಸಾಗಿಸುವ ಖರ್ಚು ಇವೆ 3 ಕೂಡಿಸ್ಕೊಂಡ್ರೆ ಏನಾಗ್ತದೆ? ಒಟ್ಟು ಬೆಲೆ ಆಗ್ತದ. ನೋಡ್ರಿ, ಒಟ್ಟು ಕೊಂಡ ಬೆಲೆ ಬರೋಬ್ಬರಿ. ಒಟ್ಟು ಕೊಂಡ ಬೆಲೆ ಬರೋಬ್ಬರಿ 15 ಮೇಜುಗಳ ಕೊಂಡ ಬೆಲೆ 7,500 ರೂಪಾಯಿ ಪ್ಲಸ್ 20 ಕುರ್ಚಿಗಳ ಕೊಂಡ ಬೆಲೆ 6,000 ರೂಪಾಯಿ ಪ್ಲಸ್ ಸಾಗಿಸುವ ಖರ್ಚು 40 ರೂಪಾಯಿ ಬರೋಬ್ಬರಿ ಎಷ್ಟಾಗ್ತದ? 13,540 ರೂಪಾಯಿ ಆಗ್ತದೆ. 13,540 ರೂಪಾಯಿಗಳು. ಇನ್ನ ಏನ್ ಮಾಡ್ಬೇಕು? ಸಮಬೆಲೆ ಇದ್ದಾಗ ಏನ್ ಮಾಡ್ಬೇಕಂದ್ರ ಆ ಮೇಜು ಮತ್ತು ಕುರ್ಚಿಗಳು ಕೂಡಿಸಿದಾಗ ಒಟ್ಟು ವಸ್ತುಗಳು ಅಂತಾರ. ಓಕೆ, ಏನಂತಾರ? ಒಟ್ಟು ವಸ್ತುಗಳ ಸಂಖ್ಯೆ. ಒಟ್ಟು ಮಾರಾಟದ ವಸ್ತುಗಳ ಸಂಖ್ಯೆ ತಕ್ಕೋಬೇಕೀಗ. ಯಾಕಂದ್ರೆ ಸಮಬೆಲೆ ಅಂದಾಗ ವಸ್ತುಗಳು, ಅದು ವಸ್ತುಗಳ ಸಂಖ್ಯೆ ಬರೋಬ್ಬರಿ ಟೇಬಲ್ಗಳು ಸಂಖ್ಯೆ 15, ಕುರ್ಚಿಗಳ ಸಂಖ್ಯೆ 20,
ಒಟ್ಟು ಎಷ್ಟದು 35 ವಸ್ತುಗಳು ಅದು. ಇನ್ನು ಹೆಂಗೆ ಒಂದು ಮಾಡಿ ಸರ್ ಸಗಟ್ ಅಂದ್ರೆ ಸಮಬೆಲೆ. ಈಗ ಒಟ್ಟು ಮಾರಾಟದ ಬೆಲೆ ಏನಾಯ್ತು, ಈಗ ಮಾರಾಟದ ಬೆಲೆ 35 ವಸ್ತುಗಳದು. ಅವು ಟೇಬಲ್ ಕುರ್ಚಿ ಎರಡು ಕೂಡಿಸಿದಾಗ ವಸ್ತುಗಳ ಸಂಖ್ಯೆ ಆಗ್ತದೆ. ಒಂದಕ್ಕೆ ಹೆಂಗೆ ಮಾರ್ತಾರ ಅನ್ನೋದು ತಿಳ್ಕೊರಿ. ಈಗ 380 ರೂಪಾಯಿಗೆ ಒಂದು ಮಾರ್ತಾರ ಅವರು. ಸರಸಕಟದಾಗ ಏನು ಮಾಡ್ತಾರೆ, 380 ರೂಪಾಯಿಗೆ ಒಂದು ಮಾರ್ತಾರೆ. ಆ 35 ಉಂಡ್ಲೆ ಮಾರಾಟದ ಬೆಲೆ ಬರೋಬರಿ ಮಾರಾಟದ ಬೆಲೆ ಬರೋಬರಿ ಮಾರಾಟದ ಬೆಲೆ ಬರೋಬರಿ ಆ 35 ವಸ್ತು ಒಂದಕ್ಕೆ ಹೆಂಗೆ ಮಾಡ್ಯಾರ, 380 ಗುಂಡ್ಲೆ 35 ಬರೋಬರಿ ಎಷ್ಟಾಗ್ತದ, 35 80 ಅಂತಂದ್ರೆ ಅದನ್ನ ಗುಣಾಕಾರ ಮಾಡ್ರಿ. 380 ಗುಂಡ್ಲೆ 35 ಲೆಕ್ಕ ತಪ್ಪಬಾರದ್ಲ. 5 ಪೂಜೆ 5 ಎಂಟ್ಲೆ 40 ಕೈಲ ಬಂತು 4. 5 3 15 1 4 19 ಗುಂಡ್ಲೆ 3 ಪೂಜೆ 3 ಎಂಟ್ಲೆ 24 ಕೈಲ ಬಂತು 2. 3 3 9 1 2 11 ಪೂಜೆ 9 4 13 13,300 ರೂಪಾಯಿ. 13,300 ರೂಪಾಯಿ ನೋಡಿ. 13,300 ರೂಪಾಯಿ ಲಾಭ ಆಯ್ತು ಹಾನಿ ಆಯ್ತು ಹೆಂಗೆ ತಿಳ್ಕೊತೀರಪ್ಪ ನೀವು? ಹಾನಿ ಆಗ್ತದ. 13,300 ರೂಪಾಯಿ ಹಾನಿ ಆತಿಲ್ಲ ನೋಡ್ರಿ. ಹೆಂಗೆ ಹಾನಿ ಆಯ್ತು ಹೇಳ್ರಿ ನೋಡೋಣ. ಮಾರಾಟದ ಬೆಲೆ ಎಷ್ಟದ? 13,540 ಅದ ಕೊಂಡ ಬೆಲೆ. ಮಾರಾಟದ ಬೆಲೆ 13,300 ಅದ. ಅವಾಗ ಏನು ಮಾಡಬೇಕು, ಹಾನಿ ಅಂತ ಬರ್ಕೋಬೇಕು. ಹಾನಿ ಬರೋಬ್ಬರಿ ಕೊಂಡ ಬೆಲೆ ನೋಡ್ರಿ. ಇಲ್ಲಿ ಇದನ್ನೇ ತಿಳ್ಕೊಬೇಕು ನೀವು. ಕೊಂಡ ಬೆಲೆ ಮೈನಸ್ ಮಾರಾಟದ ಬೆಲೆ. ಮಾರಾಟದ ಬೆಲೆ ಕೊಂಡ ಬೆಲೆ ಎಷ್ಟದ ನೋಡ್ರಿ, 13,540 ರೂಪಾಯಿ ಮೈನಸ್ 13,300 ರೂಪಾಯಿ ಬರೋಬ್ಬರಿ ಪೂಜೆ 4ಕ್ಕೆ 4 5 3 ಆದರೆ 2 ಬರೋಬ್ಬರಿ ಎಷ್ಟಾಯ್ತು, 240 ರೂಪಾಯಿ ಲಾಭ. ಅಲ್ಲೋ ಹಾನಿ ಆಯ್ತು, ನೀವೇ ಕಂಡಿದ್ದೀರಿ. ಏನಾಯ್ತು, 240 ರೂಪಾಯಿ ಏನಾಯ್ತು, ಹಾನಿ ಆಯ್ತು. ನೋ ಇದು ಏನು ಹೆಂಗೆ ತಿಳ್ಕೊಬೇಕಂದ್ರೆ, ಸಮಬೆಲೆ ಮಾಡುವಾಗ ಒಂದು ಸ್ವಲ್ಪ ನೀವು ಹೆಂಗೆ ಮಾಡ್ಬೇಕು ಅನ್ನೋದು ನೋಡ್ಕೋರಿ. ಹಾನಿ ಆಯ್ತು. ಉತ್ತರ ಸಂಖ್ಯೆ 240 ರೂಪಾಯಿ ಹಾನಿ ಎಲ್ಲದ ನೋಡ್ರಿ. 240 ನಷ್ಟ. 240 ನಷ್ಟ ಉತ್ತರ ಸಂಖ್ಯೆ ಎ ನೋಡಿ. ಇದು ಗುಣಾಕಾರ ಇರಲಿ, ಯಾಕಂದ್ರೆ ನಾವು ಹೆಂಗೆ ಮಾಡಿದೀವಿ ಅನ್ನೋದು ನೀವು ಮಾಡೋದು ನೋಡಬೇಕು. ಇವಾಗ ಸರಿಯಾಗಿ ಇನ್ನೊಂದ್ಸಲ ನೀವು ಲಕ್ಷ ಕೊಟ್ಟು ನೋಡ್ರಿ. ನಾ ಹೆಂಗೆ ಮಾಡೀನಿ ಅನ್ನೋದು ಅದನ್ನು ಒಂದು 2 ಸಲ ನೋಡಿಬಿಟ್ರಿ ಅಂತಂದ್ರೆ ನಿಮ್ಮ ಗಣಿತ ಪರ್ಫೆಕ್ಟ್ ಆಗಿಬಿಡುತ್ತದು ನೋಡ್ರಿ. 15 ಮೇಜುಗಳ ಕೊಂಡ ಬೆಲೆ ತಕೊಂಡ್ರಿ. 500 ಗುಂಡ್ಲೆ 15 7500 ಆಯ್ತು. 20 ಕುರ್ಚಿಗಳ ಕೊಂಡ ಬೆಲೆ 300 ಗುಂಡ್ಲೆ 20 6,000 ಆಯ್ತು. ಸಾಗಿಸುವ ಖರ್ಚು ಇದ್ರಾಗೆ ತಗೋಬೇಕು 40 ಆಯ್ತು. ಒಟ್ಟು ಕೊಂಡ ಬೆಲೆ ಬರೋಬ್ಬರಿ ಟೇಬಲ್ಗಳ ಬೆಲೆ ಪ್ಲಸ್ ಕುರ್ಚಿಗಳ ಬೆಲೆ ಪ್ಲಸ್ ಸಾಗಿಸುವ ಖರ್ಚು 13,540 ಒಟ್ಟು ಕೊಂಡ ಬೆಲೆ ಆಯ್ತು. ಒಟ್ಟು ಮಾರಾಟದ ವಸ್ತುಗಳ ಸಂಖ್ಯೆ 15 ಟೇಬಲ್ 20 ಕುರ್ಚಿ 35 ವಸ್ತುಗಳು. ಮಾರಾಟದ ಬೆಲೆ ಬರೋಬ್ಬರಿ 380 ಗುಂಡ್ಲೆ 35 ವಸ್ತುಗಳು ಅಂದ್ರೆ 13,300 ಮಾರಾಟದ ಬೆಲೆ ಆಯಿತು. ಕೊಂಡ ಬೆಲೆಗಿಂತ ಮಾರಾಟದ ಬೆಲೆ ಚಿಕ್ಕದಾದ್ದರಿಂದ ಹಾನಿ ಅಂತ ಬರ್ಕೋಬೇಕು. ಹಾನಿ ಬರಬೇಕು ಕೊಂಡ ಬೆಲೆ ಮೈನಸ್ ಮಾರಾಟದ ಬೆಲೆ. 13,540 ಮೈನಸ್ 13,300 ಬರೋಬ್ಬರಿ 240 ರೂಪಾಯಿ ಹಾನಿ. ಉತ್ತರ ಸಂಖ್ಯೆ ಎ. ಮತ್ತೊಂದ್ಸಲ ರಿಪೀಟ್ ನಿಮಗೆ ತಿಳಿಯೋ ತನಕ ನೋಡ್ಕೊರಿ.